ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ವಿರೋಧ ಭ್ರಷ್ಟಾಚಾರ ಮತ್ತು ಹಲವಾರು ಹಗರಣದಲ್ಲಿ ಭಾಗಿಯಾಗಿದ್ದರಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಇದೇ ನವೆಂಬರ್ 20ರಂದು ಕರ್ನಾಟಕ ರಾಜ್ಯದ ಮದ್ಯ ಮಾರಾಟ ಬಂದ್ ಮಾಡ್ತಕ್ಕಂಥ ಒಂದು ಕರೆ ಕೊಟ್ಟಿರ್ತಕ್ಕಂಥ ಯೋಜನೆಗೆ ಈಗಾಗಲೇ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ SC/ST ಮಾರಾಟ ಯೂನಿಯನ್ ಅಧ್ಯಕ್ಷರಾದ ನಾಗರಾಜ್ ಗುಂಡಗುರ್ತಿಯವರು ಆ ಬಂದ್ ಕರೆಗೆ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವ್ಯಾಪಾರಸ್ಥರು ಬಂದ್ ಕರೆಗೆ ಹೋಗದಂತೆ ಕರೆ ನೀಡಿದ್ದನ್ನು ನಾವು ಬೆಂಬಲ ನೀಡುವುದರೊಂದಿಗೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರವಿದ್ದರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಹಲವಾರು ಹಗರಣಗಳು ನಡೀತಾನೇ ಇದ್ದಾವೆ. ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಹೇಳಬೇಕಾಗಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಎಂದು ವೈನ್ ಶಾಪ್ ಪ್ರಾರಂಭವಾಗ್ಯವ ಅಂದಿನಿಂದು ಇಲ್ಲಿನ ತನಕ ಇವರು ವ್ಯಾಪಾರಸ್ಥರ ಭ್ರಷ್ಟಾಚಾರ ಆಗಿದ್ದಾರೆ ಅಂತಕ್ಕಂಥದ್ದು. ಯಾಕಂದರೆ ಈಗ CL7 ಒಂದು ನಿಯಮಾವಳಿ ಅಬಕಾರಿ ನಿಯಮಾವಳಿ ತಕ್ಕಂತೆ ನಡೀತಕ್ಕಂಥ ಇಲ್ಲ. ಮತ್ತು CL2 ಮತ್ತು CL9 CL7D ಈ ಎಲ್ಲ ಒಂದು ಮದ್ಯ ಮಾರಾಟ ಯಾವ ಥರ ಇದೆ ಅಂದರೆ ಇಡೀ ಕಲಬುರಗಿ ಜಿಲ್ಲೆ ಎಲ್ಲ ಯಾವುದೇ ವೈನ್ ಶಾಪಿನಲ್ಲಿ ಒಂದು ಸಣ್ಣ ಬಾಟಲ್ ಸಹಿತ ಇರಲಾರ್ದಂಥದ್ದು ಮತ್ತು ಗ್ಲಾಸ್ ಇರ್ತಕ್ಕಂಥದ್ದು ಒಂದು ನಿಯಮ ಇದೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರ್ತಕ್ಕಂಥವ್ರು ಬೆಳಗ್ಗೆ 10 ಗಂಟೆಗೆ ತೆರಿಬೇಕು, ಮಧ್ಯಾಹ್ನ 2 ಗಂಟೆಗೆ ಬಂದ್ ಮಾಡಬೇಕು ಮತ್ತು ಸಾಯಂಕಾಲ ತೆರಿಬೇಕಂತಕ್ಕಂಥ ರೂಲ್ಸ್ ಇದ್ದರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ನಿಯಮಗಳನ್ನು ಗಾಳಿ ತೂರಿ ಇವತ್ತು ಭ್ರಷ್ಟಾಚಾರ ಮಾಡ್ತಕ್ಕಂಥವ್ರು ಈ ಲಿಕ್ಕರ್ ಮಾರಾಟಗಾರ ಅಂತಕ್ಕಂಥದ್ದು. ಈ ಲಿಕ್ಕರ್ ಮಾರಾಟಗಾರರು ತಾವೇ ಭ್ರಷ್ಟಾಚಾರ ಆಗಿದ್ದರೂ ಕೂಡ ಒಬ್ಬ ದಲಿತ ಮಂತ್ರಿಗಳಿಗೆ ತೇಜವಧನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿಯಾದಂತಕ್ಕಂಥದ್ದು. ಈಗಾಗಲೇ ಹಗರಣ ಹೇಳ್ತಾರೆ. ಲಿಕ್ಕರ್ ಮಾರಾಟಗಾರರು ನಮ್ಮ ಆರ್.ಬಿ. ತಿಮ್ಮಪ್ಪ ಅವರು ವರ್ಗಾವಣೆಯಲ್ಲಿ ದುಡ್ಡು ಮಾಡೋದು ಮತ್ತು ಸ್ಥಳಾಂತರಗೊಳಿಸೋದ್ರಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು, ಈ ಎಲ್ಲ ದುಡ್ಡು ಹೇಳ್ತಕ್ಕಂಥ ಈ ಲಿಕ್ಕರ್ ವ್ಯಾಪಾರಸ್ಥರಿಗೆ ಹೇಳ್ತೀನಿ, ತಾವು ಮೊದಲು ಅಚ್ಚುಕಟ್ಟಾಗಿ ಒಂದು ಅಬಕಾರಿ ನಿಯಮಗಳನ್ನು ಪಾಲಿಸ್ರಿ. ನಂತರ ಒಬ್ಬ ಮಿನಿಸ್ಟ್ರಿಗಾಗಲಿ ಈಗಾಗಲೇ ಸಾರ್ವಜನಿಕರಿಂದ ಎಷ್ಟು ಲೂಟಿ ಮಾಡ್ತೀರಿ ಅಂತಕ್ಕಂಥದ್ದು ಕೂಡ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವೈನ್ ಶಾಪ್ಗಳು ಕೂಡ ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಲ್ಲ ಏನು ವ್ಯಾಪಾರಸ್ಥರು ಮಾಡ್ತಾರೆ ಇದು ಲಿಕ್ಕರ ಅವರೆಲ್ಲರೂ ಭ್ರಷ್ಟರ. ಆದ್ದರಿಂದ ಇದೇ ಒಂದು ವೇಳೆ ಕಲಬುರಗಿ ಜಿಲ್ಲೆ ನಾಳೆ ಬಂದ್ ಕರೆ ಮತ್ತು ಹೋರಾಟ ಏನೋ ಮಾಡಿದ್ದೇ ಆದರೆ ನಾವು 29ನೇ ತಾರೀಕು ಇದೇ ನವೆಂಬರ್ 29ನೇ ತಾರೀಕು ಅಬಕಾರಿ ಇಲಾಖೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಕ್ಕಂಥ ನಿರ್ಣಯ ಕೂಡ ನಾವು ಮಾಡಿದ್ದೀವಿ. ಆದರೆ ನಾವು ಇವತ್ತಿನ ದಿನ ಏನು ಲಿಕ್ಕರ್ ಯೂನಿಯನ್ದವ್ರು ಏನು ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡತ್ತಾರ ಒಬ್ಬ ಮಿನಿಸ್ಟ್ರಿ ವಿರುದ್ಧ, ಅವರಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ನೀವು ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ನಿಯಮಗಳನ್ನು ಮೊದಲು ಪಾಲಿಸ್ತಕ್ಕಂಥ ಕೆಲಸ ಮಾಡಿಕೊಳ್ಳಿ. ಒಂದು ವೇಳೆ ಮಾಡದಾದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನಾವು ಈಗಾಗಲೇ ಸುಮಾರು ವರ್ಷದ ಹಿಂದೆ ನಾವು ಈ ಎಲ್ಲ ನಿಯಮ ಪಾಲಿಸ್ತಾ ಇಲ್ಲ ಅಂತಕ್ಕಂಥ ಹೋರಾಟ ಮಾಡಿದ್ದು ಕೂಡ ನಮ್ಮ ಅಲ್ಲಿ ಗಮನಕ್ಕಿದೆ, ನಾವು ಮಾಡಿದ್ದೀವಿ. ಆದರೆ 29ನೇ ತಾರೀಕು ತನಕ ಕಲಬುರಗಿ ಜಿಲ್ಲೆಯಲ್ಲಿ ಅಬಕಾರಿ ನಿಯಮದಂತೆ ವೈನ್ ಶಾಪ್ ಆಗಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ ಎಲ್ಲ ಲಿಕ್ಕರ್ ಮಾರಾಟಗಾರರು ಒಂದು ನಿಯಮವನ್ನು ಪಾಲಿಸದೆ ಹೋದರೆ 29ನೇ ತಾರೀಕು ಅಬಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಬೀಗ ಮುದ್ರೆ ಮಾಡಿ ಪ್ರತಿಭಟನೆ ಮಾಡಲಾಗ್ತದೆ. ಆದ್ದರಿಂದ ಕರ್ನಾಟಕ ರಾಜ್ಯದ ಎಲ್ಲ ಏನು ಕರೆ ಕೊಟ್ಟಿದ್ದೀರಿ ಅವ್ರಿಗೆಲ್ಲರಿಗೆ ಎಚ್ಚರಿಕೆ ಕೊಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ನಮ್ಮ ಸಂಘಟನೆಗಳ ಒಂದು ಮುಖಾಂತರ ಇಡೀ ರಾಜ್ಯದಂತ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆದ್ದರಿಂದ ಯಾವುದೇ ಹೋರಾಟವನ್ನು ಕೈಬಿಟ್ಟು ನಾಳೆ ನಡೀತಕ್ಕಂಥ ತಮ್ಮ ವ್ಯವಹಾರ ಮತ್ತು ವ್ಯಾಪಾರಸ್ಥರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು. ಸಾರ್ವಜನಿಕರಿಂದ ಹಲವಾರು ರೀತಿಯಲ್ಲಿ ಸುಲಿಗೆ ಮಾಡ್ತಾಯಿದ್ದೀರಿ. 10 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಒಂದೊಂದು ಬಾರಿನಲ್ಲಿ ಒಂದೊಂದು ರೇಟ್ ಇಲ್ಲ. ಆ ರೇಟಿನ ತಕ್ಕ ಯಾವುದೇ ಒಂದು ಲಿಕ್ಕರ್ ಮಾಡಬೇಕಾದ್ರೆ
ಗೌರ್ಮೆಂಟ್ ಏನು ನಿಗದಿಪಡಿಸದ ಅದು ಮಾಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ಒಂದು ಬಾರ್ನಲ್ಲಿ ಒಂದು ರೇಟ್ ಇದೆ, ವೈನ್ ಶಾಪ್ನಲ್ಲಿ ರೇಟ್ ಇದೆ, ಮತ್ತು ಬೇರೆ ಬೇರೆ CL7ನಲ್ಲಿ ಒಂದು ರೇಟು, CL9 CL2 ಅದರಲ್ಲಿ ಇರ್ತಕ್ಕಂಥ ಎಲ್ಲ ರೇಟ್ ಒಂದೇ ಥರ ಆಗಿರಬೇಕು. ಮತ್ತು ಯಾವುದೇ ಅಬಕಾರಿ ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿದೆ ಆದರೆ ಅಧಿಕಾರಿಗಳ ವಿರುದ್ಧ 29ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡಿ ಬೀಗ ಮುದ್ರೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ. ತಮ್ಮ ಹೆಸರು? ದಶರಥ್ ಕಲಗುರ್ತಿ ಅಂತ.